ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಮಹಾಫ್ಲಾಕ್ಸ್ ಡಿ ಐ ಡ್ರಾಪ್ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಇದು ಮಹಾಫ್ಲಾಕ್ಸ್ ಐ ಡ್ರಾಪ್ ಬಂದ್ಬಿಟ್ಟು ಮಾರ್ಕೆಟಿಂಗ್ ಮಾಡಿದ್ದು ಒಂದು ಸ್ಟಾರ್ ಮ್ಯಾನ್ಕೈಂಡ್ ಅನ್ನುವಂಥ ಒಂದು ಕಂಪ್ನಿ ಮಾರ್ಕೆಟಿಂಗ್ ಮಾಡಿತು ಮತ್ತು ಮ್ಯಾನುಫ್ಯಾಕ್ಚರ್ ಮಾಡಿದ್ದು ಅಕ್ಯೂಮ್ಸ್ ಡ್ರಗ್ಸ್ ಫಾರ್ಮಾಸ್ಯೂಟಿಕಲ್ಸ್ ಪ್ರೈವೇಟ್ ಲಿಮಿಟೆಡ್ ಅವರು ಈ ಒಂದು ಮೆಡಿಸಿನ್ಸನ್ನು ಒಂದು ಅವರು ಏನೋ ಮ್ಯಾನುಫ್ಯಾಕ್ಚರ್ ಮಾಡಿದರೆ. ಮತ್ತು ಇದರ ಪ್ಯಾಕೇಜಿಂಗ್ ನೋಡಿದ್ರೆ ಸ್ನೇಹಿತರೆ ಇದು 5 ml ಇರುತ್ತೆ. ನೀವು ಒಂದು ಟ್ಯೂಬ್ ಇರುತ್ತಲ್ಲ, ನೀವು ಐಡ್ರಾ 5 ml ಇರುತ್ತೆ. 5 mlಗೆ ನಿಮ್ಮ 99 ರೂಪಾಯಿ ಪೈಸಾ ಆಗುತ್ತೆ. ಸೊ ಓಪನ್ ಮಾಡಿ ನೋಡಿದಾಗ ನಿಮಗೆ ಒಂದು ಟ್ಯೂಬ್ ಸಿಗುತ್ತೆ, ಮಹಾಫ್ಲಾಕ್ಸ್ ಐ ಡ್ರಾಪ್ ಅನ್ನುವಂಥದ್ದು. ಇದು ನೋಡಲಿಕ್ಕೆ ನಿಮಗೆ ಈ ರೀತಿ ನಿಮಗೆ ಕಾಣ್ತಿದೆ, ನೋಡ್ತೀರಾ. ಸೊ ಈ ರೀತಿ ಕಾಣ್ತಿದೆ, ಬಿಳಿ ಬಣ್ಣದ ಒಂದು ಟ್ಯೂಬ್ ಇದಾಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಪೇಪರ್ ವರ್ಕನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಒಂದು ಪೇಪರ್ ವರ್ಕ್ ನಿಮಗೆ ಏನಿಲ್ಲ ಅಂದರೆ ಯಾವ ರೀತಿ ಯೂಸ್ ಮಾಡಬೇಕು, ಇದಕ್ಕೆಲ್ಲ ಈ ಒಂದು ಡ್ರಾಪ್ ಬರುತ್ತೆ ಮತ್ತು ಏನೆಲ್ಲ ಕಾಂಪೋಸಿಷನ್ ಅದಾವ ಅನ್ನುವಂಥ ಒಂದು ಕಂಪ್ಲೀಟ್ ಮಾಹಿತಿ ಬಗ್ಗೆ ಈ ಒಂದು ಪೇಪರಲ್ಲಿ ನಿಮಗೆ ಕೊಟ್ಟಿರ್ತಾರೆ. ಸೊ ಈ ಪೇಪರನ್ನು ನೀವು ಓದ್ಕೋಬೋದು. ಇದೆ ಒಂದು ಪೇಪರ್ ಮತ್ತು ಬಾಕ್ಸಲ್ಲಿ ಏನು ಕೊಟ್ಟಿಲ್ಲ ಸ್ನೇಹಿತರೆ. ಮತ್ತು ಇದರ ಒಂದು ಪ್ಯಾಕೇಜಿಂಗ್ ನೋಡಿದಾಗ ಇದರಲ್ಲಿರುವಂಥ ಒಂದು ಮಾಲಿಕ್ಯೂಲ್ ನೇಮ್ ಕಾಂಪೋಸಿಷನನ್ನು ನಾವು ನೋಡಿದವ್ರು ಏನೆಲ್ಲ ಇರುತ್ತೆ ಅಂತಂದ್ರೆ ಮೊಕ್ಸಿಫ್ಲಾಕ್ಸಿನ್ ಹೈಡ್ರೋಕ್ಲೋರೈಡ್ ಇರುತ್ತೆ. ಮೊಕ್ಸಿಫ್ಲಾಕ್ಸಿನ್ 0.5% ವೇಟ್ ಬೈ ವ್ಯಾಲ್ಯೂಮ್ ಇರುತ್ತೆ. ಮತ್ತು ಡೆಕ್ಸ್ಟ್ರೋಮಿಥಾಸೋನ್ ಸೋಡಿಯಂ ಫಾಸ್ಫೇಟ್ 0.1% ಇರುತ್ತೆ. ಬೆನ್ಜಾನ್ ಕೋನಿಯಂ ಕ್ಲೋರೈಡ್ ಪ್ರಿಸರ್ವೇಟಿವನ್ನು ಇದಕ್ಕೆ ಆ್ಯಡ್ ಮಾಡಿದ್ದಾರೆ ಸ್ನೇಹಿತರೆ. ಇದರ ಒಂದು ಕಾಂಪೋಸಿಷನ್ ಇದಾಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಡ್ರಾಪನ್ನು ಇದಕ್ಕೆಲ್ಲ ಯೂಸ್ ಮಾಡ್ತಾರೆ ಅಂತಂದರೆ ಈ ಒಂದು ಮಹಾಫ್ಲಾಕ್ಸ್ ಐ ಡ್ರಾಪ್, ಮಹಾಫ್ಲಾಕ್ಸ್ ಡಿ ಐ ಡ್ರಾಪ್ ಅನ್ನುವಂಥದ್ದು. ಇದು ಏನಾದರೂ ಒಂದು ಇನ್ಫೆಕ್ಷನ್ ಆದರೆ, ಬ್ಯಾಕ್ಟೀರಿಯಲ್ ಐ ಇನ್ಫೆಕ್ಷನ್ ಆತಂದರೆ, ಇಲ್ಲ ಅಂತಂದರೆ ಏನಾದರೂ ಒಂದು ಕಣ್ಣಿನಲ್ಲಿ ಕೆಂಪ ಅಂದರೆ ಈ ರೆಡ್ನೆಸ್ ಆತಂದರೆ ಮತ್ತು ಈಚಿಂಗ್ ಆಗ್ತಾ ಇದ್ರೆ, ಸ್ವೆಲ್ಲಿಂಗ್ ಇತ್ತಂದರೆ ಆವಾಗ ಈ ಒಂದು ಏನು ಮಾಡ್ತಾರೆ ಮಹಾಫ್ಲಾಕ್ಸ್ ಡಿ ಐ ಡ್ರಾಪನ್ನು ನೀವು ಇದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇದರ ಒಂದು ಯೂಸೇಜ್ ಮತ್ತು ಇದನ್ನು ಯಾವ ರೀತಿ ಹಾಕೊತಾರೆ ಮತ್ತು ಇದನ್ನು ಯಾವ ರೀತಿ ಯಾವಾಗ ಎಷ್ಟು ಹಾಕಬೇಕು, ಡ್ಯೂರೇಷನ್ನು ಮತ್ತು ಡೋಸು ಮತ್ತು ಡೋಸೇಜ್ ನೀವು ಏನು ಮಾಡೋದು ಡಾಕ್ಟ್ರ್ ನೀವು ಕನ್ಸಲ್ಟ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಯಾಕಂತಂದರೆ ಇದು ಅವರ ಒಂದು ಕಂಡೀಷನ್ ಮೇಲೆ, ಪೇಷಂಟ್ ಕಂಡೀಷನ್ ಮೇಲೆ ಏನಾಗುತ್ತೆ ಈ ಒಂದು ಡ್ರಾಪ್ಸನ್ನು ಇದು ಹೇಳೋದ್ರಿಂದ ಏನಾಗುತ್ತೆ, ಸೊ ನೀವು ಡಾಕ್ಟರ್ ರೆಕಮೆಂಡ್ ಇಲ್ಲದೆ ಯಾವುದೇ ರೀತಿ ಈ ಒಂದು ಮೆಡಿಸಿನ್ಸನ್ನು ಈ ಒಂದು ಡ್ರಗ್ಗನ್ನು ತೆಗೆದುಕೊಳ್ಳೋ ಹಾಗಿಲ್ಲ. ಇದು ಬಂದ್ಬಿಟ್ಟು ಸ್ನೇಹಿತರೆ ಕಂಪಲ್ಸರಿಯಾಗಿ ಶೆಡ್ಯೂಲ್ H1 ಡ್ರಗ್ ಆಗಿರೋದ್ರಿಂದ ಏನಾಗುತ್ತೆ, ಕಂಪಲ್ಸರಿಯಾಗಿ ಏನು ಮಾಡ್ಬೇಕಂತಂದ್ರೆ ನೀವು ಇದರ ಪ್ರಿಸ್ಕ್ರಿಪ್ಷನ್ ಈ ಒಂದು ಮೆಡಿಸಿನ್ಸನ್ನು ತೆಗೆದುಕೊಳ್ಳೋ ಹಾಗಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಇದರ ಒಂದು ಸ್ಟೋರೇಜನ್ನು ನೋಡುವ ಸ್ಟೋರೇಜ್ ಬಂದ್ಬಿಟ್ಟು ಇದು 30 ಡಿಗ್ರಿ ಸೆಲ್ಸಿಯಸ್ ಒಳಗಡೆ ಈ ಒಂದು ಐ ಡ್ರಾಪನ್ನು ಇಡಬೇಕಾಗತ್ತೆ ಮತ್ತು ಒಂದು ಲೈಟಿಂದ ನೀವು ಒಂದು ದೂರ ಇಡಬೇಕಾಗತ್ತೆ. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಈ ಒಂದು ಫ್ರೀಜಲ್ಲೇ ಇದನ್ನು ಇಲ್ಲಿಕ್ಕೆ ಹೋಗಬಾರ್ದು ಈ ಒಂದು ಐ ಡ್ರಾಪ್. ಇದು ಇದರ ಒಂದು ಸ್ಟೋರೇಜ್ ಆಗಿರುತ್ತೆ. ನೆಕ್ಸ್ಟ್ ಇದರ ಒಂದು ಸೈಡ್ ಎಫೆಕ್ಟನ್ನು ನೋಡುವ ಮಹಾಫ್ಲಾಕ್ಸ್ ಡಿ ಐ ಡ್ರಾಪ್ ಸೈಡ್ ಎಫೆಕ್ಟನ್ನು ನಾವು ಗಮನಿಸ್ಕೊಳ್ಳೋದರ ಸೈಡ್ ಎಫೆಕ್ಟ್ ಬಂದುಬಿಟ್ಟು ಇದರ ಒಂದು ಅದೇ ನಾರ್ಮಲ್ ಇರಿಟೇಷನ್, ಈಚಿಂಗ್, ಡಿಸ್ಕಂಫರ್ಟ್, ಬ್ಲಡ್ ವೇಸನ್ ಆಗುತ್ತೆ. ಸೊ ಏನು ತೊಂದರೆ ಇಲ್ಲ. ಜಾಸ್ತಿ ಪ್ರಮಾಣ ಜಾಸ್ತಿ ಆಗೋಕು ಅಂತಂದ್ರೆ ನೀವು ಡಾಕ್ಟರ್ ಕನ್ಸಲ್ಟ್ ಮಾಡೋದು ಬೆಟ್ರ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಇದರ ವಾರ್ನಿಂಗ್ಸ್, ಪ್ರಿಕಾಷನ್ಸ್, ಟಿಪ್ಸ್ ಏನಂತ ತೆಗೆದುಕೊಳ್ಬೇಕಂತ ನೋಡಿದ್ರೆ, ಸೊ ಈ ಒಂದು ಐ ಡ್ರಾಪ್ ಬಂದ್ಬಿಟ್ಟು ಇದೊಂದು ಮಹಾಫ್ಲಾಕ್ಸ್ ಡಿ ಐ ಡ್ರಾಪ್ ಬಂದ್ಬಿಟ್ಟು ಇದನ್ನು ಯಾವುದೇ ರೀತಿ ಇಂಜೆಕ್ಷನ್ ರೂಪದಲ್ಲಿ ಇದನ್ನು ಯೂಸ್ ಮಾಡ್ಲಿಕ್ಕೆ ಹೋಗಬಾರ್ದು. ಮತ್ತು ಎಕ್ಸ್ಟರ್ನಲ್ ಯೂಸ್ ಓನ್ಲಿ ಮಾತ್ರ ಈ ಒಂದು ಡ್ರಾಪ್ಸನ್ನು ಯೂಸ್ ಮಾಡಬೇಕು. ಮತ್ತು ಇದನ್ನು ಯೂಸ್ ಮಾಡುವಾಗ ಶೇಕ್ ಅಂದರೆ ಚೆನ್ನಾಗಿ ಶೇಕ್ ಮಾಡಬೇಕು. ಶೇಕ್ ಮಾಡಿ ಈ ಒಂದು ಡ್ರಾಪ್ಸನ್ನು ನೀವು ಯೂಸ್ ಮಾಡಬೇಕಾಗತ್ತೆ ಸ್ನೇಹಿತರೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಮಕ್ಕಳಿಂದ ಈ ಒಂದು ಡ್ರಾಪ್ಸನ್ನು ನೀವು ದೂರ ಇಡ್ರಿ. ಮತ್ತು ನಿಮಗೇನು ಜಾಸ್ತಿ ಈ ಒಂದು ಡ್ರಾಪ್ ಹಾಕೊಂಡಾಗ ನಿಮಗೇನು ಇರಿಟೇಷನ್ ಹಾಕೊಂತಪ್ಪ ಅಂದ್ರೆ ಇಮಿಡಿಯೇಟಾಗಿ ಡಾಕ್ಟರ್ ನೀವು ಕನ್ಸಲ್ಟ್ ಮಾಡಬೇಕಾಗತ್ತೆ. ಮತ್ತು ಇದರಲ್ಲಿ ಮುಂದಿನ ಒಂದು ಟಿಪ್ಸ್ ಇರುತ್ತಲ್ಲ, ಸೊ ಇದು ಟಿಪ್ಸ್ ಇರುತ್ತಲ್ಲ ಅದನ್ನು ಯಾವುದೇ ಕಾರಣ ಕೈಲಿ ಏನು ಮಾಡ್ಬೇಕು ಆ ಒಂದು ಟಿಪ್ಸನ್ನು ನೀವು ಮುಡ್ಲಿಕ್ಕೆ ಹೋಗಬಾರ್ದು. ಮತ್ತು ಈ ಒಂದು ಡ್ರಾಪ್ಸನ್ನು ಯೂಸ್ ಆದ್ಕೊಳ್ಳೆ ಅಂದರೆ ಯಾವಾಗ ಓಪನ್ ಮಾಡಿರ್ತಿರಲ್ಲ, ಸೊ ಅಲ್ಲಿ ಡೇಟ್ ಬರ್ಕೋರಿ, ಇದ್ರ ಮೇಲೆ ಒಂದು ಡೇಟ್ ಬರ್ರಿ. ಆ ಡೇಟಿಂದ 1 ತಿಂಗಳು ಮಾತ್ರ ಈ ಒಂದು ಡ್ರಾಪ್ಸನ್ನು ಐ ಡ್ರಾಪನ್ನು ಯೂಸ್ ಮಾಡಿರಿ. ಮತ್ತು ಈ ಒಂದು ಯೂಸ್ ಮಾಡುವಾಗ ಚೆನ್ನಾಗಿರುವಂಥ ಒಂದು ಚೆನ್ನಾಗಿ ಯೂಸ್ ಮಾಡಿದ ಮೇಲೆ ಆಯಿತು, ಮಾಡೋಕ್ಕಿಂತ ಮುಂಚೆ ಆಯಿತು ಹ್ಯಾಂಡ್ ವಾಶನ್ನು ಕಂಪಲ್ಸರಿ ನೀವು ಮಾಡಬೇಕಾಗತ್ತೆ ಸ್ನೇಹಿತರೆ. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿ. ಏನಾದರೂ ಡೌಟ್ ಇರ್ತದೆ, ಮಾಹಿತಿ ಬೇಕಂತಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ತಿಳಿಸ. ಯಾರೆಲ್ಲ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡಾಕೊಂತೀರಿ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೊಂದು ವಿಡಿಯೋಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.